ಸದ್ಯ ಭಕ್ತರಿಗೆ ಅಲ್ಲಿ ಪ್ರವೇಶ ಇಲ್ಲ. ಮಧ್ಯಾಹ್ನ 12:30 1 ಗಂಟೆಯಿಂದಲೇ ದೇವಸ್ಥಾನವನ್ನು ಬಂದ್ ಮಾಡಲಾಗಿತ್ತು. ಸಂಪೂರ್ಣ ದೇವಸ್ಥಾನವನ್ನು ಶುಚಿಗೊಳಿಸುವಂತಹ ಕೆಲಸ ಆಯಿತು. ಈಗ ಮತ್ತೆ ದೇವಸ್ಥಾನವನ್ನು ಓಪನ್ ಮಾಡಿದ್ದಾರೆ. ಭಕ್ತಾದಿಗಳೆಲ್ಲರೂ ಕೂಡ ಅಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಜನ ಭಕ್ತರಲ್ಲಿ ಇರ್ತಾರೆ. ಜೊತೆಗೆ ಹೆಚ್ಚು ಭಕ್ತರು ಒಳಗಡೆ ಹೋದರೆ ಅಲ್ಲಿ ಪೂಜಾ ಕೈಂಕರ್ಯಗಳಿಗೂ ಕೂಡ ತೊಂದರೆ ಆಗುತ್ತೆ. ಆಮೇಲೆ ಸೂರ್ಯಕಿರಣ ಪ್ರವೇಶಕ್ಕೂ ಕೂಡ ಅಲ್ಲಿ ಜನ ಅಡ್ಡ ಬರುವಂತಹ ತೊಂದರೆಗಳಿರುತ್ತೆ. ಹೀಗಾಗಿ ಹೆಚ್ಚು ಜನರನ್ನು ಒಳಗಡೆ ಬಿಡೋದಿಲ್ಲ. ಭಕ್ತಾದಿಗಳು ಆಚೆನೇ ನಿಂತು ನೋಡ್ತಾ ಇರ್ತಾರೆ. ಹೀಗಾಗಿ ಆಚೆ ಇರುವಂತಹ ಭಕ್ತರಿಗೆ ದರ್ಶನ ಆಗಲಿ ಅಂತ ದೇವಸ್ಥಾನದ ಆಚೆಗೆ LED ಸ್ಕ್ರೀನ್ಗಳ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ಆ ಸೂರ್ಯ ರಶ್ಮಿ ಸ್ಪರ್ಶದ ದೃಶ್ಯಾವಳಿಗಳನ್ನು ಅವರು LED ಸ್ಕ್ರೀನ್ ಮೂಲಕವೂ ಕೂಡ ನೋಡಬಹುದಾಗಿದೆ. ನೋಡಿ, ತಾವು ಗಮನಿಸ್ತಾ ಇರುವಂತಹ ದೃಶ್ಯಗಳು ಸೂರ್ಯ ರಶ್ಮಿಗಳು ಈಗ ಶಿವನ ಪಾದದತ್ತ ಬರ್ತಾ ಇರುವಂತಹ ದೃಶ್ಯಗಳನ್ನು ತಾವು ಗಮನಿಸ್ತಾ ಇದ್ರಿ. ವಿಜ್ಞಾನ ಎಷ್ಟೇ ಮುಂದುವರೆದಿದ್ರೂ ಕೂಡ ಇಂತಹ ಅದ್ಭುತ ನಡೀತಾ ಇರೋದು ಈಗಲೂ ಕೂಡ ಒಂದು ರೀತಿ ವಿಜ್ಞಾನಕ್ಕೆ ಸವಾಲಾಗುವಂತಹ ದೃಶ್ಯಗಳಿವೆಲ್ಲ. ಸೂರ್ಯನ ಕಿರಣಗಳು ಪ್ರತಿ ವರ್ಷವೂ ಕೂಡ ಸಂಕ್ರಾಂತಿಯಂದು ಗವಿಗಂಗಾಧರೇಶ್ವರನನ್ನ ಸ್ಪರ್ಶ ಮಾಡುವಂತಹ ಅದ್ಭುತವಾದ ದೃಶ್ಯಗಳು. ನೋಡಿ, ನೇರ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಿ. ದೇಗುಲ ಪ್ರವೇಶಿಸಿದಾನೆ ಸೂರ್ಯದೇವ. ಗವಿಗಂಗಾಧರೇಶ್ವರ ದೇವಸ್ಥಾನದ ಪ್ರವೇಶ ಆಗಿದೆ. ಇಲ್ಲಿಂದ ಕಿರಣಗಳು ನಿಧಾನಕ್ಕೆ ನಂದೀಶ್ವರನನ್ನು ಸ್ಪರ್ಶಿಸಿ ಅಲ್ಲಿಂದ ನಿಧಾನಕ್ಕೆ ಎರಡೂ ಕೊಂಬುಗಳ ಮಧ್ಯೆಯಿಂದ ಗವಿಗಂಗಾಧರೇಶ್ವರನನ್ನು ಸ್ಪರ್ಶ ಮಾಡಲಿಕ್ಕೆ ಮೊದಲು ಪಾಣಿಪೀಠಕ್ಕೆ ಸ್ಪರ್ಶ ಆಗುತ್ತೆ. ಪಾಣಿಪೀಠದಿಂದ ನೇರವಾಗಿ ನಿಧಾನಕ್ಕೆ ಶಿವಲಿಂಗವನ್ನು ಸ್ಪರ್ಶ ಮಾಡಲಿಕ್ಕಿವೆ ಸೂರ್ಯ ಕಿರಣಗಳು. ಈ ಸಂದರ್ಭದಲ್ಲಿ ವಿಶೇಷವಾದಂಥ ಅಭಿಷೇಕವೇ ಶ್ರೀ ಸ್ವಾಮಿ ಗವಿಗಂಗಾಧರೇಶ್ವರನಿಗೆ ನಡೀಲಿಕ್ಕಿದೆ. 5:02 ಅಂತ ಸಮಯ ಕೊಟ್ಟಿದ್ದಾರೆ. 5 ಗಂಟೆ 2 ನಿಮಿಷಕ್ಕೆ ಸುಮಾರು ಒಂದು 5 ರಿಂದ 10 ನಿಮಿಷಗಳ ಕಾಲ ಈ ಸೂರ್ಯ ಮಜ್ಜನ ನಡೀಲಿಕ್ಕಿದೆ ಅನ್ನುವಂಥದ್ದು. ನೋಡಿ, ನಕ್ಷತ್ರದ ರೀತಿಯಲ್ಲಿ ಸೂರ್ಯ ಕಿರಣಗಳನ್ನು ನಾವು ಗಮನಿಸ್ತಾ ಇದ್ದೀವಿ. ಪ್ರಾಂಗಣವನ್ನು ತಲುಪಿವೆ. ಸೂರ್ಯ ಕಿರಣಗಳು ದೇವಸ್ಥಾನದ ಒಳಗಡೆ ಪ್ರವೇಶ ಕೊಟ್ಟಿರುವಂಥದ್ದು. ನೋಡಿ, ನೇರ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಿ. ಸೂರ್ಯ ಕಿರಣ ಹೇಗೆ ಪ್ರವೇಶ ಮಾಡ್ತಾ ಇದೆ, ಹೇಗೆ ಪ್ರವೇಶಿಸಿದೆ ಅನ್ನುವಂಥ ದೃಶ್ಯ. ಸಂಪೂರ್ಣ ಕತ್ತಲು ದೇವಸ್ಥಾನದ ಒಳಗಡೆ. ಪ್ರಕಾಶಮಾನವಾದ ಕಿರಣವನ್ನು ಎಲ್ಲರೂ ಕಣ್ತುಂಬಿಕೊಳ್ಳಲಿ ಅನ್ನೋ ರೀತಿಯಲ್ಲಿ ಸಂಪೂರ್ಣ ದೇವಸ್ಥಾನವನ್ನು ಒಳಗಡೆ ಎಲ್ಲ ಲೈಟ್ಸ್ನ ಆಫ್ ಮಾಡಿ, ಒಳಗಡೆ ದೀಪದ ಪ್ರಖರತೆ, ಈ ಕಡೆ ಸೂರ್ಯ ಕಿರಣದ ಆ ಪ್ರಕಾಶಮಾನವಾದಂತಹ ಬೆಳಕು, ಎಲ್ಲ ಭಕ್ತರು ಕಣ್ತುಂಬಿಕೊಳ್ಳುವಂತಹ ಒಂದು ವಿಶೇಷವಾದಂತಹ ದೃಶ್ಯಗಳನ್ನು ತಾವು ಗಮನಿಸ್ತಾ ಇದ್ದೀರಿ. ನೇರ ದೃಶ್ಯಾವಳಿಗಳು, ಇದು ನೇರ ದೃಶ್ಯ. ಗವಿಗಂಗಾಧರೇಶ್ವರ ಸ್ವಾಮಿಯ ದೇವಸ್ಥಾನದ ಒಳಗಡಿನ ನೇರ ದೃಶ್ಯಾವಳಿಗಳನ್ನು ತಾವು ನೋಡ್ತಾ ಇದ್ದೀರಿ. ಇನ್ನೇನು ಕೆಲವು ಕ್ಷಣಗಳಲ್ಲಿ ಆ ಒಂದು ಮಹಾ ಕೌತುಕವನ್ನು ಇಡೀ ಭಕ್ತಗಣ ಕಣ್ತುಂಬಿಕೊಳ್ಳಿಕ್ಕಿದೆ. ಸೋಮಸುಂದರ ದೀಕ್ಷಿತರು ಈಗಾಗಲೇ ಭಕ್ತರನ್ನು ಉದ್ದೇಶಿಸಿ ಮಾತಾಡುವಾಗ ಹೇಳ್ತಾ ಇದ್ರು, ಸರಿಯಾಗಿ ಸಮಯ 5 ಗಂಟೆ 2 ನಿಮಿಷದಿಂದ ಈ ವಿಶೇಷವಾದಂತಹ ಸೂರ್ಯ ಕಿರಣ ಸ್ಪರ್ಶ ಸಂದರ್ಭ ಒಂದು 5 ರಿಂದ 10 ನಿಮಿಷ. ನೋಡಿ, ಎಷ್ಟು ಅದ್ಭುತವಾದಂತಹ ದೃಶ್ಯಗಳನ್ನು ರಿಪಬ್ಲಿಕ್ ಕನ್ನಡ ಸ್ಕ್ರೀನ್ ಮೇಲೆ ತಾವು ಗಮನಿಸ್ತಾ ಇದ್ದೀರಿ. ಶಿವನ ತ್ರಿಶೂಲದ ಮಧ್ಯದಲ್ಲಿ ಸೂರ್ಯ ರಶ್ಮಿ. ಈಗ ತಾವು ಗಮನಿಸ್ತಾ ಇರುವಂತಹ ನೇರ ದೃಶ್ಯಾವಳಿಗಳು. ಇಂದುರವಿ ನೇತ್ರ ಈಗ ಶಿವ ದೇವಸ್ಥಾನವನ್ನು ಪ್ರವೇಶಿಸ್ತಾ ಇದೆ. ಅಲ್ಲಿ ನೆರೆದಿರುವಂತಹ ಭಕ್ತರಿಗೆ ಸೋಮಸುಂದರ ದೀಕ್ಷಿತರು ಈ ವಿಶೇಷ ದಿನದ ವಿವರಣೆಯನ್ನ ನೀಡ್ತಾ ಇರುವುದನ್ನು ತಾವು ಕೇಳಿಸ್ಕೊತಾ ಇದ್ದೀರಿ. ಸೋಮಸುಂದರ ದೀಕ್ಷಿತರು ಇವತ್ತಿನ ದಿನದ ವಿಶೇಷತೆ ವಿವರಣೆಯನ್ನ ನೀಡ್ತಾ ಇದ್ದಾರೆ. ಇಷ್ಟು ಪದಗಳನ್ನ ಈ ಉತ್ತರಾಯಣದಲ್ಲಿ ನಾನು ಎಲ್ಲರಿಗೂ ಸಮರ್ಪಣೆ ಮಾಡಬೇಕು. ಆ ಉತ್ತರಾಯಣದಲ್ಲಿ ನಾನು ಸಮರ್ಪಣೆ ಮಾಡುವಂತಹ ವಿಶೇಷವಾದ ಆ ಪದವನ್ನ ನಿನ್ನ ಅನುಜ್ಞೆಯ ಮೂಲಕ ಕೊಡ್ತೀನಿ. ನೋಡಿ, ಸ್ವಾಮಿ ಗರ್ಭಗೃಹದಲ್ಲಿ ಎಷ್ಟು ಲೀಲಾಜಾಲವಾಗಿ ಕೂತಿದ್ದಾರೆ ಅಂದ್ರೆ, ಒಬ್ಬ ಭಕ್ತ ದೇವಸ್ಥಾನಕ್ಕೆ ಬರ್ತಾನೆ ಅಂದ್ರೆ ಸ್ವಾಮಿ ಕಾಯ್ತಾ ಇರ್ತಾರೆ.
ಈಗ ನಮ್ಮ ಜನಗಳೇನಪ್ಪ ಅಂದ್ರೆ ದೇವ್ರು ನಮ್ಮನ್ನು ಕಾಯಿ, ನಾವು ಅವ್ರಿಗೆ ಕಾಯೋದು ಬೇಡ ಅಂತ. ಆದ್ರೆ ಪರಮಾತ್ಮ ಅರ್ಧ ಮಂಟಪ, ಗರ್ಭಗೃಹ, ನಂದಿ ಮಂಟಪ, ಸ್ನಪನ ಮಂಟಪ, ಆಸ್ಥಾನ ಮಂಟಪ, ಗರ್ಭಗೃಹ, ಈ 6 ಮಂಟಪಗಳನ್ನು ದಾಟಿ ನಾವು ಹೊರಗಡೆ ಹೋದಾಗ ಸ್ವಾಮಿ ಎಲ್ಲಿದ್ದಾರೆ, ನಮಗೋಸ್ಕರ ಕಾಯ್ತಾ ಇರ್ತಾರೆ. ಏನು ಇವತ್ತು ಸೂರ್ಯ ಭಗವಂತ ಚಂದ್ರ ಸೂರ್ಯ ಅಗ್ನಿನೇತ್ರಾಯ ನಮಃ. ಈಶ್ವರನಿಗೆ 3 ಕಣ್ಣುಗಳು, ಚಂದ್ರ ಸೂರ್ಯ ಅಗ್ನಿ. ಚಂದ್ರ ಸೂರ್ಯ ಅಗ್ನಿ ನೇತ್ರಾಯ ನಮಃ. 3 ಕಣ್ಣುಗಳನ್ನು ಉಳ್ಳಂತಹ ಭಗವಂತ ಗರ್ಭಗೃಹದಲ್ಲಿ ಎಷ್ಟು ಆನಂದವಾಗಿ ಕೂತಿದ್ದಾನೆ ನೋಡಿ. ಯಾವ ಉದ್ದೇಶಕ್ಕಾಗಿ? ದಕ್ಷಿಣಾಯನದಲ್ಲಿ ಎಷ್ಟು ಯಾತ್ರೆಗಳನ್ನು ಮಾಡಿದ್ದಾರೆ, ಎಷ್ಟು ಹೋಮಗಳನ್ನು ಮಾಡಿದ್ದಾರೆ, ಎಷ್ಟು ಪೂಜೆಗಳನ್ನು ಮಾಡಿದ್ದಾರೆ, ಎಷ್ಟು ಪುನಸ್ಕಾರಗಳನ್ನು ಮಾಡಿದ್ದಾರೆ, ಎಂತೆಂತಹ ವಿಧವಾದ ದಾನ ಧರ್ಮಗಳನ್ನು ಮಾಡಿದ್ದಾರೆ. ಒಬ್ಬ ಕಣ್ಣಿಗೆ ಕಾಣಿಸ್ತಿರೋವನ್ನ ಕೈ ಹಿಡ್ಕೊಂಡು ರಸ್ತೆ ದಾಟಿಸ್ತಾರಲ್ಲ, ಅದು ಒಂದು ಮಹತ್ ಕಾರ್ಯ. ಹಶುವಾಗಿ ಬಂದವನಿಗೆ ಅನ್ನ ಕೊಡ್ತೀವಲ್ಲ, ಅದು ಒಂದು ಮಹತ್ ಕಾರ್ಯ. ಬೆಟ್ಟವನ್ನು ಹತ್ತಕ್ಕೆ ಆಗದಿರಂತ ವಯೋಧರ್ಮದವ್ರನ್ನ 2 ಕೈಗಳಲ್ಲಿ ಅಪ್ಪಿ ಹಿಡಿದು ಬೆಟ್ಟವನ್ನು ಕರ್ಕೊಂಡೋಗಿ ಸ್ವಾಮಿ ದರ್ಶನ ಮಾಡಿಸ್ತಾರಲ್ಲ, ಅದು ಪುಣ್ಯಕಾಲ. ಇಂತಹ ಅನೇಕ ದಾನ ಧರ್ಮಗಳನ್ನ ಮಾಡಿರುವಂತಹ 3 ಕೋಟಿ ಭಕ್ತರಿಗೆ ಈ ಉತ್ತರಾಯಣ ಪುಣ್ಯ ಪರ್ವಕಾಲದಲ್ಲಿ ಸ್ವಾಮಿ ಅನುಗ್ರಹ ಮಾಡ್ತಾರೆ. ಆ ಅನುಗ್ರಹ ಮಾಡಬೇಕಾದ್ರೆ ಸೂರ್ಯ ಬಂದು ಹೇಳ್ಬೇಕು ಸ್ವಾಮಿಗೆ, ಪರಮಾತ್ಮ ಇಂಥ ಕೆಲಸ ಮಾಡಿದ್ದಾರೆ, ಇಂಥವ್ರು ದೇವಸ್ಥಾನ ಕಟ್ಟಿದ್ದಾರೆ, ಇಂಥವ್ರು ಬಾವಿ ಕಟ್ಟಿದ್ದಾರೆ, ಇಂಥವ್ರು ಕೆರೆ ಕಟ್ಟಿದ್ದಾರೆ, ಇಂಥವ್ರು ಯಾತ್ರೆಗಳನ್ನು ಮಾಡಿಸಿದ್ದಾರೆ. ಒಬ್ಬ ಪುಣ್ಯಾತ್ಮನ 50 ಜನ ಯಾತ್ರೆ ಮಾಡಿಸಿದ್ರೆ 50 ಜನಗಳ ಯಾತ್ರೆ ಮಾಡಿದ ಪುಣ್ಯ ಆ ಕರ್ಕೊಂಡು ದೊಡ್ಡ ಗಾತ್ರದ ಪುಣ್ಯ ಆಗುತ್ತೆ. ಇಂತಹ ಪುಣ್ಯ ಕಾರ್ಯಗಳನ್ನು ದಕ್ಷಿಣಾಯನದಲ್ಲಿ ಮಾಡಿ ತದನಂತರ ಉತ್ತರಾಯಣದಲ್ಲಿ ಆ ಸೂರ್ಯ ಭಗವಂತ ಎಲ್ಲರಿಗೂ ಸಮಾನವಾಗಿ ಹಂಚ್ತಾನೆ. ಸಾಮಾನ್ಯವಾಗಿ ಸೂರ್ಯ, ಚಂದ್ರ, ಅಗ್ನಿ, ಇದು 3 ಪ್ರತ್ಯಕ್ಷ ದೇವತೆಗಳು. ಯಾವುದು? ಸೂರ್ಯ, ಚಂದ್ರ, ಅಗ್ನಿ. ನಾವು ಸಾಮಾನ್ಯವಾಗಿ ಸೂರ್ಯನ 12 ಗಂಟೆಗೆ ನೋಡೋಕ್ಕಾಗಲ್ಲ, ಮಧ್ಯರಾತ್ರಿಯಲ್ಲಿ ಚಂದ್ರನ ನೋಡೋಕ್ಕಾಗಲ್ಲ, ಬೆಂಕಿಯನ್ನು ಮುಟ್ಟಕ್ಕಾಗಲ್ಲ. ಆ ದೇವತೆಗಳು ತಮ್ಮ ವರವನ್ನ ಈ ರೀತಿಯಾಗಿ ಇಟ್ಕೊಂಡಿದ್ದಾರೆ. ಇವರು 3 ಜನ ಎಲ್ಲಿದ್ದಾರೆ? ಆ ಪರಮೇಶ್ವರನ 3 ಕಣ್ಣುಗಳೇ ಸೂರ್ಯ ಚಂದ್ರ ಅಗ್ನಿ ನೇತ್ರಾಯ ನಮಃ. ನೋಡಿ ಎಷ್ಟು ವಿಶೇಷವಾಗಿ ಕವಿಗಳು ವರ್ಣಿಸಿದ್ದಾರೆ. ಅಂತಹ ಒಂದು ಕಣ್ಣಿನ ಸೂರ್ಯ ಪರಮಾತ್ಮ ಸೂರ್ಯಲೋಕದಿಂದ ಭೂಲೋಕದಲ್ಲಿ ಗುಹೆಯಲ್ಲಿ ಅಡಗಿ ಕುಳಿತಿರುವಂತಹ ಗಂಗಾಧರೇಶ್ವರನನ್ನು ದರ್ಶನ ಮಾಡಿ, ವಿಶೇಷವಾಗಿ ಗಂಗಾಧರೇಶ್ವರನನ್ನ ಪೂಜೆ ಮಾಡಿ, ದಕ್ಷಿಣಾಯನದ ಪೂರ್ವಗಳನ್ನೆಲ್ಲ ಸ್ವಾಮಿಗೆ ಒಪ್ಪಿಸಿ, ಉತ್ತರಾಯಣದಲ್ಲಿ ಅವರಿಗೆಲ್ಲ ವಿಶೇಷವಾದ ಧರ್ಮ ಕರ್ಮಗಳನ್ನು ಅನ್ವಯಿಸಿಕೊಡ್ಬೇಕಾದಂತದ್ದೇ ಈ ಗವಿ ಗಂಗಾಧರೇಶ್ವರನ ದೇವಸ್ಥಾನದಲ್ಲಿ ನಡೆಯುವಂತಹ